ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ವೆರಿಕೋಸ್ ವೇನ್ಸ್ ಸಮಸ್ಯೆ ಕುರಿತು ಮಾತನಾಡ್ತಾ ಇದ್ದೀವಿ. ವೆರಿಕೋಸ್ ವೇನ್ಸ್ ಅಂದ್ರೆ ಏನು, ಹಾಗೆ ಯಾವೆಲ್ಲ ಕಾರಣಗಳಿಂದ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ನ ತೆಗೆದುಕೊಳ್ಬೇಕು, ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಸಾಧನಾ. ನಮಸ್ತೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಡಾಕ್ಟರ್, ಇವತ್ತು ವೆರಿಕೋಸ್ ವೇನ್ಸ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಮೂವರಲ್ಲಿ ಒಬ್ಬರಿಗೆ ವೆರಿಕೋಸ್ ವೇನ್ ಸಮಸ್ಯೆ ಇರುತ್ತೆ ಅಂತ ಹೇಳ್ತಾರೆ. ಅದರ ಅರ್ಥ ಹೆಚ್ಚಿನ ಜನರಲ್ಲಿ ಈ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ. ಸೊ ಮೊದಲನೇದಾಗಿ ಈ ವೆರಿಕೋಸ್ ವೇನ್ ಸಮಸ್ಯೆ ಅಂದ್ರೆ ಏನು, ಹಾಗೆ ಯಾವೆಲ್ಲ ಕಾರಣಗಳಿಂದ ಈ ವೆರಿಕೋಸ್ ವೇನ್ ಸಮಸ್ಯೆ ಹೆಚ್ಚಾಗ್ತಿದೆ ಅನ್ನೋದನ್ನ ತಿಳಿಸ್ಕೊಡಿ. ಎಸ್, ಸೊ ವೆರಿಕೋಸ್ ವೇನ್ಸ್ ಸಮಸ್ಯೆ ಬರುತ್ತೆ ಅಂದರೆ ಎಕ್ಸಾಕ್ಟ್ಲಿ ಲೋವರ್ ಲೆಗ್ಸಲ್ಲಿ ಸ್ವಲ್ಪ ವೇನ್ಸ್ ಇರುತ್ತೆ. ಅದು ವೇನ್ಸಲ್ಲಿ ಸ್ವೆಲ್ಲಿಂಗ್ ಬಂದಾಗ ಅಥವಾ ಏನಾದರೂ ಊತ ಬಂದಾಗ ಅಥವಾ ಗಂಟು ಥರ ಏನಾದರೂ ಎನ್ಲಾರ್ಜ್ಡ್ ವೇನ್ಸ್ ಆ ಥರ ಏನಾದರೂ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ವೆರಿಕೋಸ್ ವೇನ್ಸ್ ಹೇಳ್ತೀವಿ. ಅದರ ಜೊತೆ ಅದು ಕಲರ್ನು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಅಂದರೆ ಲೋವರ್ ಲೆಗಲ್ಲಿ ಕಾಲ್ ಭಾಗದಲ್ಲಿ ಸ್ವಲ್ಪ ಬ್ಲೂಯಿಶ್ ಅಥವಾ ಪರ್ಪ್ಲಿಶ್ ಆ ಥರ ಗ್ರೀನಿಶ್ ಆ ಥರ ಏನಾದರೂ ಕಲರ್ ಚೇಂಜ್ ಆಗ್ತಾ ಇದೆ, ಅದು ಫಸ್ಟ್ ಸ್ಟೇಜ್ ಆಫ್ ವೆರಿಕೋಸ್ ವೇನ್ಸ್ ಹೇಳ್ತೀವಿ. ಸೊ ವೆರಿಕೋಸ್ ವೇನ್ಸ್ ಬರೋದು ಮುಂಚೆ ಬೇಸಿಕಲಿ ಅದು ವಾಲ್ಸಲ್ಲಿ ಅಥವಾ ಅದು ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಏನು ಕಾರಣ ಅಂದರೆ ಅದು ವಾಲ್ಸಲ್ಲಿ ಶಕ್ತಿ ಇರಲ್ಲ. ಸೊ ಇದು ಏಜ್ ರಿಲೇಟೆಡ್ ಇರ್ಬೋದು. ಕೆಲವೊಂದು ಸಾರಿ ಪ್ರೆಗ್ನೆನ್ಸಿ ಟೈಮ್ ಇದು ಎಲ್ಲ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಲೇಡೀಸ್ಗೆ ಹಾರ್ಮೋನಲ್ ಚೇಂಜಸ್ ಆದಾಗ ಅಥವಾ ಮೆನೋಪಾಸ್ ಟೈಮಲ್ಲಿ ಆ ಟೈಮ್ ವೆರಿಕೋಸ್ ವೇನ್ಸ್ ಸಮಸ್ಯೆ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಬೋದು, ಆ ಥರ ಹೇಳ್ತೀವಿ. ಸೊ ವೆರಿಕೋಸ್ ವೇನ್ಸ್ ಬರುತ್ತೆ ಅಂದರೆ ಎಕ್ಸಾಕ್ಟ್ಲಿ ನಮ್ಮ ಬಾಡಿಯಲ್ಲಿ ಇರೋದು ವಾಲ್ಸ್ಗೆ ಶಕ್ತಿ ಇಲ್ಲ ಅಥವಾ ಬ್ಲಡ್ ವೆಸಲ್ಸಲ್ಲಿ ವಾಲ್ಸ್ ಇರುತ್ತೆ, ಅಂದರೆ ಒಂದು ಲೇಯರ್ ಇರುತ್ತೆ. ಆ ಲೇಯರಲ್ಲಿ ಸ್ಟ್ರೆಂತ್ ಇರಲ್ಲ ಅಥವಾ ವೀಕ್ನೆಸ್ ಇದ್ದರೆ ಅಥವಾ ಕ್ಯಾಲ್ಶಿಯಂ ಕಡಿಮೆ ಇದ್ದರೆ, ವಿಟಮಿನ್ ಡಿ ಕಡಿಮೆ ಇದ್ದರೆ ಆ ಟೈಮ್ ಇದು ವಾಲ್ಸಲ್ಲಿ ಶಕ್ತಿ ಇರಲ್ಲ. ಪ್ಲಸ್ ಅದು ಕವಾಡ ಥರ ಇರುತ್ತೆ. ಸೊ ಅದು ಕವಾಡ್ಗಳು ಸ್ವಲ್ಪ ಓಪನ್ ಆ್ಯಂಡ್ ಕ್ಲೋಸ್ ಆ ಥರ ಮೂಮೆಂಟ್ ಇರಬೇಕು. ಸೊ ಆ ಮೂಮೆಂಟ್ಸಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಬ್ಲಡ್ ಸರ್ಕ್ಯುಲೇಷನ್ ಪ್ರಾಪರಾಗಿ ಆಗಲ್ಲ. ಯೂಶ್ವಲಿ ಚೆನ್ನಾಗಿರೋದು ಬ್ಲಡ್ ಹಾರ್ಟಿಂದ ಪೂರ್ತಿ ದೇಹದಲ್ಲಿ ಅದು ಸ್ಪ್ರೆಡ್ ಆಗುತ್ತೆ ಬ್ಲಡ್ ವೆಸಲ್ಸಿಂದ. ಸೊ ಮತ್ತು ಅಶುದ್ಧ ರಕ್ತ ಮತ್ತು ಹಾರ್ಟ್ಗೆ ಪಂಪಿಂಗ್ಗೋಸ್ಕರ ಹೋಗಬೇಕು ಅಂದರೆ ಆ್ಯಂಟಿಗ್ರಾವಿಟಿ ಫೋರ್ಸಿಂದ ಕಾಲ್ಭಾಗದಿಂದ ಮೇಲೆ ಹಾರ್ಟ್ ತನಕ ಹೋಗೋಕ್ಕೆ ತುಂಬ ಫೋರ್ಸ್ ಬೇಕಾಗತ್ತೆ, ಪ್ರೆಷರ್ ಬೇಕಾಗತ್ತೆ. ಸೊ ಸ್ವಲ್ಪ ಏಜ್ ಆದಾಗ ಇದು ಬ್ಲಡ್ ವೆಸಲ್ಸಲ್ಲಿ ಸ್ವಲ್ಪ ಕ್ಯಾಲ್ಶಿಯಂ ಅಥವಾ ಅದು ವಿಟಮಿನ್ ಡಿ ಕಡಿಮೆ ಇದ್ದರೆ ಈ ಥರ ಫೋರ್ಸ್ ಅಥವಾ ಪ್ರೆಷರ್ ಜಾಸ್ತಿ ಕೊಡೋಕ್ಕಾಗಲ್ಲ. ಸೊ ಬ್ಲಡ್ ವೆಸಲ್ಸ್ ಏನು ಮಾಡುತ್ತೆ, ಅದು ತುಂಬ ಜಾಸ್ತಿ ಪ್ರೆಷರ್ ಹಾಕಿ ಕಾಂಟ್ರಾಕ್ಷನ್ಸ್ ಮತ್ತು ರಿಲ್ಯಾಕ್ಸೇಷನ್ಸ್ ಮಾಡೋಕ್ಕೆ ಶುರು ಮಾಡುತ್ತೆ. ಸೊ ಇದು ಏಜ್ ರಿಲೇಟೆಡ್ ಸಮಸ್ಯೆ ಹೇಳ್ತೀವಿ. ಸೊ ಈ ಥರ ವಾಲ್ಸಲ್ಲಿ ಏನಾದರೂ ಶಕ್ತಿ ಇಲ್ಲ ಅಥವಾ ವಾಲ್ಸ್ ಕರೆಕ್ಟಾಗಿ ಓಪನ್ ಆಗ್ತಾ ಇಲ್ಲ ಅಥವಾ ಕರೆಕ್ಟಾಗಿ ಕ್ಲೋಸ್ ಆಗ್ತಾ ಇಲ್ಲ ಅಂದರೆ ಬ್ಲಡ್ ಅದೇ ಭಾಗದಲ್ಲಿ ಸ್ವಲ್ಪ ಸ್ಟಕ್ ಆಗುತ್ತೆ. ಆ ಬ್ಲಡ್ ಸ್ಟಕ್ ಆಗಿದ್ಮೇಲೆ ಅದರಲ್ಲಿ ಸ್ವಲ್ಪ ಊತ ಬರೋದು ಅಥವಾ ಗಂಟು ಫಾರ್ಮ್ ಆಗೋದು ಅಥವಾ ತುರ್ಕೆ ಬರೋದು, ನವೆ ಬರೋದು, ಆ ಥರ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ನೀವು ಕೇಳಿದ ಪ್ರಕಾರ ಸೆಕೆಂಡ್ ಕ್ವೆಶನ್ ಅಂದರೆ ಏನು ಕಾರಣ ಇದು ಬರುತ್ತೆ. ಸೊ ನೌ ಡೇಸ್ ದೇರ್ ಈಸ್ ವಿ ವಿಲ್ ಟಾಕ್ ಫಸ್ಟ್ ಮೋರ್ ಇಂಪಾರ್ಟೆಂಟ್ ಅಂದರೆ ಲೇಡೀಸಲ್ಲಿ ಜಾಸ್ತಿ ಟೈಟ್ ಜೀನ್ಸ್ ಹಾಕೋದು ಅಥವಾ ಹೈ ಹೀಲ್ಸ್ ಹಾಕೋದು ಅದು ಪ್ರಮಾಣ ತುಂಬ ಜಾಸ್ತಿ ಕಾಣಿಸ್ತಾ ಇದೆ ಇತ್ತೀಚೆಗೆ. 3-4 ಅವರ್ಸ್ ಅಥವಾ 2-3 ಅವರ್ಸ್ ಈ ಥರ ಹಿಲ್ಸ್ ವಾಕ್ ಇದ್ದರೆ ಅಷ್ಟೊಂದು ತೊಂದರೆ ಬರಲ್ಲ. ಬಟ್ ಈಗ ಕಾರ್ಪೊರೇಟ್ ವರ್ಲ್ಡಲ್ಲಿ ಒಂದು ಡ್ರೆಸ್ ಕೋಡ್ ಇರುತ್ತೆ. ಸೊ ಆ ಡ್ರೆಸ್ ಕೋಡಿಂದ ಟೈಟ್ ಜೀನ್ಸ್ ಇದ್ದರೆ ಅದು ಬ್ಲಡ್ ವೆಸಲ್ಸ್ ತುಂಬ ಪ್ರೆಷರಲ್ಲಿ ಇದ್ದಾಗ ಅಥವಾ ಅದು ಕಾಂಪ್ರೆಸ್ ಆಗ್ತಾ ಇರುತ್ತೆ. ಸೊ ಅದು ಕಾಂಪ್ರೆಷನಿಂದ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಅಥವಾ ಬ್ಲಡ್ ವೆಸಲ್ಸ್ಗೆ ಅಷ್ಟೊಂದು ಟೈಮ್ ಸಿಗಲ್ಲ ಬ್ಲಡ್ ಪ್ರಾಪರಾಗಿ ಸರ್ಕ್ಯುಲೇಟ್ ಮಾಡೋದಕ್ಕೆ, ಅದು ಪ್ರೆಸ್ ಆಗುತ್ತೆ. ಸೊ ಅದು ಪ್ರೆಷರಿಂದ ಬ್ಲಡ್ ವೆಸಲ್ಸಲ್ಲಿ ಇರೋದು ಬ್ಲಡ್ಗೇನು ಕೂಡ ಪ್ರೆಷರ್ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಬೋದು. ಅದು ಒಂದು ರೀಸನ್ ಹೇಳ್ತೀವಿ. ಹೀಲ್ಸ್ ಇದ್ದರೆ ಹೀಲ್ಸ್ ಇದ್ದಾಗ ಅದು ಫ್ರಂಟ್ ಪೋರ್ಷನಲ್ಲಿ ಅಂದರೆ ಫ್ರಂಟ್ ಭಾಗದಲ್ಲಿ ನಮ್ಮ ಎಲ್ಲ ಬಾಡಿ ಅಂದರೆ ಪೂರ್ತಿ ದೇಹದ ಪ್ರೆಷರ್ ನಮ್ಮ ಕಾಲ್ ಮೇಲೆ ಬಿಡುತ್ತೆ. ಸೊ ಅದು ಫ್ರಂಟ್ ಭಾಗದಲ್ಲಿ ಅದು ಪ್ರೆಷರ್ ಜಾಸ್ತಿ ಇದ್ದರೆ ನರಗಳು ಪುಲ್ ಆಗುತ್ತೆ. ಆ ನರಗಳು ಪುಲ್ ಆದಾಗ ಅಥವಾ ವೇನ್ಸ್ ಪುಲ್ ಆದಾಗ ಇನ್ನು
ಪ್ರೆಷರ್ ಜಾಸ್ತಿ ಆಗುತ್ತೆ ಮತ್ತು ಪ್ರೆಷರ್ ಜಾಸ್ತಿ ಕೊಡ್ಬೋದು. ಸೊ ಈ ಥರ ಸಮಸ್ಯೆ ಇದ್ದರೆ ಬೇಗ ಅಂದರೆ ಬಾಡಿ ಅಂದರೆ ಫಾರ್ ಎಕ್ಸಾಂಪಲ್ ವೆರಿ ಅರ್ಲಿ ಏಜಲ್ಲಿ ಈ ಥರ ಸಮಸ್ಯೆ ಲೇಡೀಸ್ಗೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೆಕೆಂಡ್ ಥಿಂಗ್ ಅಂದರೆ ಯೂಶ್ವಲಿ ಹಾರ್ಮೋನಲ್ ಚೇಂಜಸ್ ಎಸ್ಪೆಷಲಿ ಮೆನೋಪಾಸ್ ಟೈಮ್ ಇರುತ್ತೆ. ಸೊ ಆ ಮೆನೋಪಾಸ್ ಟೈಮಲ್ಲಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಹಾರ್ಮೋನ್ಸಲ್ಲಿ ವ್ಯತ್ಯಾಸ ಆಗುತ್ತೆ. ಸೊ ಈಸ್ಟ್ರೋಜನ್ ಬಾಡಿಯಲ್ಲಿ ತುಂಬ ಕಡಿಮೆ ಪ್ರಮಾಣದಲ್ಲಿ ಸಿಕ್ರೆಟ್ ಆದಮೇಲೆ ಅದು ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕೆಪಾಸಿಟಿ ಇರಲ್ಲ. ಸೊ ಆ ಕ್ಯಾಲ್ಶಿಯಂ ಕಡಿಮೆ ಆದಾಗ ಆಟೋಮ್ಯಾಟಿಕ್ಲಿ ಬ್ಲಡ್ ವೆಸಲ್ಸಲ್ಲಿ ವಾಲ್ಸ್ ಇರುತ್ತೆ ಮತ್ತು ವಾಲ್ಸ್ ಅದರಲ್ಲಿ ಸ್ವಲ್ಪ ವೀಕ್ನೆಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದು ಸೆಕೆಂಡ್ ರೀಸನ್ ಹೇಳ್ತೀವಿ. ಥರ್ಡ್ ರೀಸನ್ ಅಂದರೆ ಪ್ರೆಗ್ನೆನ್ಸಿ ಟೈಮ್. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ತುಂಬ ರಶ್ ಹೆವಿ ಪ್ರೆಷರಲ್ಲಿ ಹೋಗ್ತಾ ಇರುತ್ತೆ. ಸೊ ಆ ಹೆವಿ ಪ್ರೆಷರ್ ಇದ್ದಾಗ ಎಲ್ಲ ಬಾಡಿ ವೇಟ್ನು ಕೂಡ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಅದು ವೇಟ್ ಇದ್ದರೆ ಎಲ್ಲ ವೇಟ್ ಕಾಲ ಮೇಲೆ ಬಿಡುತ್ತೆ. ಸೊ ಅದರಿಂದ ಆ್ಯಂಟಿಗ್ರಾವಿಟಿ ಫೋರ್ಸ್ ತುಂಬ ಸ್ಲೋ ಆಗಿ ಅದು ಬ್ಲಡ್ ವೆಸಲ್ಸಿಂದ ಬ್ಲಡ್ ಸರ್ಕ್ಯುಲೇಷನ್ಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಫೋರ್ತ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ಒಬೆಸಿಟಿ. ಯೂಶ್ವಲಿ ವೇಟ್ ಜಾಸ್ತಿ ಇದ್ದರೆ ನಮ್ಮ ಕಾಲಿಗೆ ಅದು ವೇಟ್ ಬಿಯರಿಂಗ್ ಕೆಪಾಸಿಟಿ ಕಡಿಮೆ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಆ್ಯಂಟಿಗ್ರಾವಿಟಿ ಫೋರ್ಸ್ನು ಕೂಡ ಜಾಸ್ತಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಆ್ಯಂಟಿಗ್ರಾವಿಟಿ ಫೋರ್ಸ್ ಜಾಸ್ತಿ ಆದಾಗ ಬ್ಲಡ್ ವೆಸಲ್ಸ್ ಆಟೋಮ್ಯಾಟಿಕ್ಲಿ ಕಾಂಟ್ರಾಕ್ಷನ್ಸ್ ರಿಲ್ಯಾಕ್ಸೇಷನ್ಸ್ ಕರೆಕ್ಟಾಗಿ ಆಗಲ್ಲ. ಸೊ ಅದು ಬ್ಲಡ್ ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಬ್ಲಡ್ ವೆಸಲ್ಸ್ದು ಸ್ಟ್ರಕ್ಚರ್ ಚೇಂಜ್ ಆಗುತ್ತೆ. ಅಂದರೆ ಅದು ಬ್ಲಡ್ ಆ ವೇನಲ್ಲಿ ಸ್ವಲ್ಪ ಸ್ಟಕ್ ಆಗಿದ್ಮೇಲೆ ಅದರಲ್ಲಿ ನಿಮಗೆ ಊತ ಕಾಣಿಸ್ಬೋದು ಅಥವಾ ಸ್ವಲ್ಪ ಗಾಯ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಇದು ಒಬೆಸಿಟಿ ಒಂದು ರೀಸನ್ ಹೇಳ್ತೀವಿ. ಕೆಲವೊಂದು ಸರಿ ಜೆನೆಟಿಕ್ ಫ್ಯಾಕ್ಟರ್ಸಿಂದ ಫಾರ್ ಎಕ್ಸಾಂಪಲ್ ತುಂಬ ಜನ್ರೇಷನ್ಸಲ್ಲಿ ಈ ಥರ ವೆರಿಕೋಸ್ ವೆನ್ ಸಮಸ್ಯೆ ಇದ್ದರೆ ಆ ಟೈಮ್ನು ಕೂಡ ಸೆಕೆಂಡ್ ಜನ್ರೇಷನ್ಗೆ ವೆರಿಕೋಸ್ ವೆನ್ ಸಮಸ್ಯೆ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಯಾವ್ಯಾವ ಕಾರಣಗಳಿಂದ ಈ ವೆರಿಕೋಸ್ ವೆನ್ಸ್ ಬರುತ್ತೆ ಮತ್ತು ಹೆಚ್ಚಾಗ್ತಾ ಇರೋ ಕಾರಣ ಕೂಡ ತಿಳಿಸ್ಕೊಟ್ರಿ. ಈಗ ವೆರಿಕೋಸ್ ವೆನ್ಸಲ್ಲಿ ಏನಾದರೂ ಟೈಪ್ಸ್ ಅನ್ನುವಂಥದ್ದು ಇದೆಯಾ? ಇದ್ರೆ ಯಾವೆಲ್ಲ ಟೈಪ್ಸ್ ಇದೆ ಅಂತ? ಎಸ್. ಸೊ ಯೂಶ್ವಲಿ ನಮ್ಮ ಕಡೆ ಪೇಷಂಟ್ಸ್ ಬಂದಾಗ ಜಸ್ಟ್ ಲೇಡೀಸ್ ಪೇಷಂಟ್ಸ್ ಜಾಸ್ತಿ ನೋಡಿದ್ದೀನಿ. ಸೊ ಸ್ಪೈಡರ್ ವೆಬ್ ಥರ ಒಂದು ಫಾರ್ಮೇಷನ್ ಇರುತ್ತೆ ಸ್ಕಿನ್ ಮೇಲೆ. ಸೊ ಅದು ಸ್ಪೈಡರ್ ವೇಬ್ ಫಾರ್ಮೇಷನ್, ಅದು ಗ್ರೇಡ್ 1 ಹೇಳ್ತೀವಿ. ಸೊ ಗ್ರೇಡ್ 1ಅಲ್ಲಿ ಏನಿಲ್ಲ, ಬ್ಲಡ್ ಸರ್ಕ್ಯುಲೇಷನ್ ನರಗಳು ಬ್ಲಡ್ ವೆಸಲ್ಸ್ ಸ್ವಲ್ಪ ಪುಲ್ ಆಗಿದ್ಮೇಲೆ ಅದು ನರಗಳದು ಹಿಮೋಸಿಡಿರಿನ್ ಆ ಥರ ಒಂದು ಕೆಮಿಕಲ್ ಉತ್ಪತ್ತಿ ಆಗುತ್ತೆ. ಸೊ ಆ ಕೆಮಿಕಲಿಂದ ಸ್ಕಿನ್ ಮೇಲೆ ಒಂದು ಲೇಯರ್ ಅಥವಾ ಒಂದು ಕಲರ್ ಚೇಂಜ್ ಕಾಣಿಸ್ಬೋದು. ಸೊ ಆ ಕಲರ್ ಚೇಂಜ್ ಇದ್ದರೆ ಅದು ಫಸ್ಟ್ ಸ್ಟೇಜ್ ಹೇಳ್ತೀವಿ. ಬಟ್ ಆ ಟೈಮ್ ಯೂಶ್ವಲಿ ಪೇನ್ ಇರಲ್ಲ, ಕಡ್ತಾ ಇರಲ್ಲ. ಬಟ್ ಎಸ್, ದಟ್ ಈಸ್ ದ ವಾರ್ನಿಂಗ್ ಸೈನ್ ಆ ಥರ ಹೇಳ್ಬೋದು. ದಟ್ ಈಸ್ ಸ್ಟೇಜ್ 1. ಸ್ಟೇಜ್ 2 ಅಲ್ಲಿ ಏನಾಗ್ಬೋದು ಅಂದರೆ ಅದೇ ನರಗಳು ಯೂಶ್ವಲಿ ಫ್ಲ್ಯಾಟ್ ಇರುತ್ತೆ. ಫಸ್ಟ್ ಸ್ಟೇಜಲ್ಲಿ ಸ್ವಲ್ಪ ಊತ ಕಾಣಿಸ್ಬೋದು ಆ ನರಗಳಿಗೆ ಅಥವಾ ವೇನ್ಸಲ್ಲಿ, ಅದು ಊತ ಕಾಣಿಸ್ಬೋದು. ಆ ವೇನ್ಸಲ್ಲಿ ಊತ ಬಂದಿದ ಮೇಲೆ ಕೆಲವೊಂದು ಸರಿ ಅದು ಈಚಿಂಗ್ ಶುರು ಆಗುತ್ತೆ. ತುಂಬ ಜಾಸ್ತಿ ಏನಾದರೂ ವಾಕ್ ಏನಾದರೂ ಮಾಡ್ತೆ ಅಂದರೆ ಮೊದಲು 2-3 ಕಿಲೋಮೀಟರ್ಸ್ ನಿಧಾನ ಕರೆಕ್ಟಾಗಿ ಹೋಗೋಕೆ ಆಗ್ತಾಯಿದ್ದು. ಬಟ್ ಇತ್ತೀಚೆಗೆ ಈ ಥರ ಕಲರ್ ಚೇಂಜಸ್ ಕಾಲಲ್ಲಿ ಕಾಣಿಸಿದ ಮೇಲೆ ಸ್ವಲ್ಪ ನೋವುಗಳನ್ನು ಕೂಡ ಜಸ್ಟ್ 1/2 ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ಹೋದ್ಮೇಲೆನೂ ಕೂಡ ನೋವುಗಳು ಶುರು ಆಗುತ್ತೆ. ಸೊ ಇನ್ ದ್ಯಾಟ್ ಕೇಸ್ ಸೆಕೆಂಡ್ ಸ್ಟೇಜಲ್ಲಿ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇದೆ ಹೇಳ್ತೀವಿ. ಥರ್ಡ್ ಸ್ಟೇಜ್ ಇರುತ್ತೆ. ಆ ಥರ್ಡ್ ಸ್ಟೇಜಲ್ಲಿ ಯೂಶ್ವಲಿ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗೋಕ್ಕೆ ಚಾನ್ಸಸ್ ಶುರು ಆಗುತ್ತೆ. ಸೊ ಆ ಥರ್ಡ್ ಸ್ಟೇಜಲ್ಲಿ ಕಾಲ ಮೇಲೆ ಊತ ಬರೋದು ಅಥವಾ ಈಚಿಂಗ್ ತುಂಬ ಜಾಸ್ತಿ ಪ್ರಮಾಣದಲ್ಲಿ ಆಗೋದು ಅಥವಾ ಅದು ವೆರಿಕೋಸ್ ವೆನ್ಸಲ್ಲಿ ಗಂಟು ಕಾಣಿಸ್ಬೋದು, ಸ್ಕಿನ್ ಮೇಲೆ ಸ್ವಲ್ಪ ಗಂಟು ಕಾಣಿಸ್ಬೋದು. ಅದು ಥರ್ಡ್ ಸ್ಟೇಜಲ್ಲಿ ಇರುತ್ತೆ. ಫೋರ್ತ್ ಸ್ಟೇಜ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಅಥವಾ ಸಿವಿಯರ್ ಸ್ಟೇಜ್ ಹೇಳ್ತೀವಿ. ಅದರಲ್ಲಿ ಆ ಸ್ಟೇಜ್ ಆದಮೇಲೆ ಯೂಶ್ವಲಿ ಅದು ಬೇಗ ವಾಸಿ ಮಾಡೋ ಕ್ಷಮತೆ ಕಡಿಮೆ ಆಗುತ್ತೆ. ಜಸ್ಟ್ ಮೇಂಟೆನೆನ್ಸ್ ಅಥವಾ ಪ್ರಿವೆನ್ಷನ್ಗೋಸ್ಕರ ಮೆಡಿಸಿನ್ಸ್ ಇರುತ್ತೆ. ಬಟ್ ಅದೇ ಸೇಮ್ ಸಿಂಪ್ಟಮ್ಸ್ ಅಂದರೆ ಕೆಲವೊಂದು ಸರಿ ತೂಕ ಜಾಸ್ತಿ ವೇಟ್ ಜಾಸ್ತಿ ಇದ್ದರೆ ಈಚಿಂಗ್ ಜಾಸ್ತಿ ಬರುತ್ತೆ ಅಥವಾ ಊತ ಜಾಸ್ತಿ ಬರುತ್ತೆ ಅಥವಾ ಅದರಲ್ಲಿ ಏನಾದರೂ ಗಾಯ ಫಾರ್ಮೇಷನ್ ಆಗುತ್ತೆ. ಆ ಥರ ಲಾಸ್ಟ್ ಸ್ಟೇಜ್ ಹೇಳ್ತೀವಿ.
ಏನು ಡಾಕ್ಟರ್, ವೆರಿಕೋಸ್ ವೇನ್ ಸಮಸ್ಯೆ ಇದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಮೊದಲು ಕಾಣಿಸ್ಕೊಳ್ಳುವಂತಹ ಗುಣಲಕ್ಷಣಗಳಾದ್ರೂ ಯಾವ್ದು ಅಂತ? ವೆರಿಕೋಸ್ ವೇನ್ಸ್ ತುಂಬ ವರ್ಷಕ್ಕೆ ಅದು ಅಸಿಂಪ್ಟಮ್ಯಾಟಿಕ್ ಇರುತ್ತೆ. ಅಸಿಂಪ್ಟಮ್ಯಾಟಿಕ್ ಅಂದರೆ ಜಸ್ಟ್ ಕಾಲ್ ಮೇಲೆ ಏನಾದರೂ ಚೇಂಜಸ್, ಅದ್ರ ವೇನ್ಸಲ್ಲಿ ಕಲರ್ ಚೇಂಜ್ ಕಾಣಿಸ್ಬೋದು, ಅದು ಒಂದು ಸಿಂಪ್ಟಮ್ ಇರುತ್ತೆ. ಅದರ್ವೈಸ್ ದೇರ್ ಈಸ್ ನೋ ಎನಿ ಪೇನ್, ದೇರ್ ಈಸ್ ನೋ ಎನಿ ಸ್ವೆಲ್ಲಿಂಗ್ ಆಫ್ ಯುವರ್ ಲೆಗ್ಸ್ ಆ್ಯಂಡ್ ನೋ ಎನಿ ಅದರ್ ಸಿಂಪ್ಟಮ್. ಬಟ್ ಅದೇ ರೀತಿ ಸ್ವಲ್ಪ 10 ಇಯರ್ಸಿಂದ ಅಥವಾ 5 ಇಯರ್ಸ್ ಅದೇ ರೀತಿ ಇದ್ದರೆ ಆ ಸ್ಟೇಜಿಂದ ಸೆಕೆಂಡ್ ಸ್ಟೇಜಲ್ಲಿ ಹೋದಾಗ ಆಬ್ವಿಯಸ್ಲಿ ಅದು ಸಿಂಪ್ಟಮ್ಸ್ಗಳು ಎಲ್ಲ ಶುರು ಆಗುತ್ತೆ. ಸೊ ಸಿಂಪ್ಟಮ್ಸ್ ಅಂದರೆ ಯಾವ ಥರ ಸಿಂಪ್ಟಮ್ಸ್? ಫಸ್ಟ್ ಬರೋದು ಕಲರ್ ಚೇಂಜಸ್ ಹೇಳಿದ್ದೀವಿ, ಸೆಕೆಂಡ್ ಬರೋದು ಕಡ್ತ, ತುರ್ಕೆ ಆ ಥರ ಹೇಳ್ಬೋದು. ಥರ್ಡ್ ಸಿಂಪ್ಟಮ್ ಮೇನ್ ಇಂಪಾರ್ಟೆಂಟ್ ಅಂದರೆ ಸುಮ್ಮನೆ ನೋವು ಬರೋಕ್ಕೆ ಶುರು ಆಗುತ್ತೆ. ಅಂದರೆ ಸಣ್ಣ ಪುಟ್ಟ ಕೆಲಸ ಮಾಡಿದ ಮೇಲೂ ಕೂಡ ಕಾಲಲ್ಲಿ ಕಾಫ್ ಮಸಲ್ಸಲ್ಲಿ ತುಂಬ ನೋವು ಬರುತ್ತೆ, ಅದು ಎಳ್ತಾ ಆ ಥರ ಪೇಷಂಟ್ ಹೇಳ್ದ ಅಂದರೆ ಪೂಲಿಂಗ್ ಸೆನ್ಸೇಷನ್, ಪೂಲಿಂಗ್ ಪೇನ್ ಇರುತ್ತೆ. ಸೊ ಅದು ಪೇನ್ ಈಸ್ ಮೋರ್ ಇಂಪಾರ್ಟೆಂಟ್. ಅಂದರೆ ಪೇನಲ್ಲಿನೂ ಕೂಡ ಗ್ರೇಡೇಷನ್ಸ್ ಇರುತ್ತೆ, ಗ್ರೇಡ್ 1, ಗ್ರೇಡ್ 2 ಆ ಥರ. ಬಟ್ ಪೇನ್ ಇಟ್ ಈಸ್ ವೆರಿ ಸಬ್ಜೆಕ್ಟಿವ್ ಸಿಂಪ್ಟಮ್. ಸೊ ಪೇನ್ ಬಂದಾಗ ಅದು ಪ್ರೆಷರ್ ಹಾಕಿದ ಮೇಲೆ ಅಥವಾ ಮಸಾಜ್ ಮಾಡಿದ ಮೇಲೆನೂ ಕೂಡ ಕೆಲವೊಂದು ಸರಿ ಕಡಿಮೆ ಆಗಲ್ಲ. ಸೊ ಆ ರೀತಿ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಸಿಂಪ್ಟಮ್ ಆಫ್ ವೆರಿಕೋಸ್ ವೇನ್ಸ್. ದೆನ್ ಕಾಲ್ ಮೇಲೆ ಊತ ಬರೋದು, ವೆರಿ ಮಚ್ ಸ್ವೆಲ್ಲಿಂಗ್ ಆನ್ ದ ಆ್ಯಂಕಲ್, ಎಸ್ಪೆಷಲಿ ಅಟ್ ದ ಆ್ಯಂಕಲ್ ರೀಜನ್. ಫೀಟಲ್ಲಿ ಸ್ವೆಲ್ಲಿಂಗ್ ಬರುತ್ತೆ, ಅಥವಾ ಅದು ಸ್ವೆಲ್ಲಿಂಗಲ್ಲಿ ಕೆಲವೊಂದು ಸರಿ ತುಂಬ ಕಡ್ತಾ ಬರುತ್ತೆ, ಆ ಥರ ಸಿಂಪ್ಟಮ್ಸ್ ಹೇಳ್ಬೋದು. ಕಾಫ್ ಮಸಲ್ಸ್ ಅಲ್ಲಿ ಸೆಳ್ತಾ ಬರುತ್ತೆ ಅಂತ ಹೇಳಿದ್ರೆ ಎಷ್ಟೊಂದು ಜನಕ್ಕೆ ಕಾಫ್ ಮಸಲ್ಸ್ ಅಂದ್ರೆ ಗೊತ್ತಿರಲ್ಲ, ಎಲ್ಲಿ ಏನಾಗುತ್ತೆ ಇದು? ಯೂಶುವಲಿ ಕಾಫ್ ಮಸಲ್ಸ್ ಅಂದರೆ ಲೋವರ್ ಲೆಗಲ್ಲಿ ಬ್ಯಾಕ್ ಪೋರ್ಷನ್, ಅಂದರೆ ಮಂಡಿಯಿಂದ ಕೆಳಗಡೆ ನೋಡ್ತೀರಾ ಒಂದು ಬಲೂನ್ ಥರ ಒಂದು ಲೇಯರ್ ಇರುತ್ತೆ, ಒಂದು ಮಸಲ್ ಇರುತ್ತೆ. ಸೊ ಅದಕ್ಕೆ ಆ ಮಸಲ್ಸ್ಗೆ ಕಾಫ್ ಮಸಲ್ಸ್ ಹೇಳ್ತೀವಿ. ಸೊ ಆ ಕಾಫ್ಸಲ್ಲಿ ಆ್ಯಕ್ಚುಲಿ ದಟ್ ಈಸ್ ಒನ್ ಆಫ್ ದ ಸೆಕೆಂಡ್ ಹಾರ್ಟ್ ಹೇಳ್ಬೋದು. ಸೊ ಸೆಕೆಂಡ್ ಹಾರ್ಟ್ ಅಂದರೆ ಯೂಶುವಲಿ ಆ ಕಾಫ್ ಮಸಲ್ಸ್ಗೆ ಸ್ಟ್ರೆಂತ್ ಇದ್ದರೆ ಪೂರ್ತಿ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಅದು ಕಾಫ್ ಮಸಲ್ಸಲ್ಲಿ ಸ್ಟ್ರೆಂತ್ ಚೆನ್ನಾಗಿ ಇರಬೇಕು. ಅದು ಸ್ಟ್ರೆಂತ್ ಇದ್ದರೆ ಬ್ಲಡ್ ವೆಸಲ್ಸ್ ಕಾಂಟ್ರಾಕ್ಟ್ ಆಗೋದು ಮತ್ತು ವಾಲ್ಸ್ ಓಪನ್ ಕ್ಲೋಸ್ ಆಗೋಕ್ಕೆ ತುಂಬ ಚೆನ್ನಾಗಿ ನಾರ್ಮಲ್ ಆಗಿ ಕೆಲಸ ನಡೀತಾ ಇರುತ್ತೆ. ಬಟ್ ಮಸಲ್ಸ್ಗೆ ಸ್ಟ್ರೆಂತ್ ಇಲ್ಲ ಅಂದರೆ, ಅಥವಾ ಕಾಫ್ ಮಸಲ್ಸ್ ಕರೆಕ್ಟಾಗಿ ಫಂಕ್ಷನಿಂಗ್ ಇಲ್ಲ, ಅಥವಾ ಕ್ಯಾಲ್ಶಿಯಂ ಕಡಿಮೆ ಇದ್ದರೆ ಆ ಕಾಫ್ ಮಸಲ್ಸಿಂದ ಸರ್ಕ್ಯುಲೇಷನ್ ಅಥವಾ ಕಾಂಟ್ರಾಕ್ಷನ್ಸ್ ಬರಲ್ಲ. ಸೊ ಆ ಕಾಂಟ್ರಾಕ್ಷನ್ಸ್ ಬರಲ್ಲ ಅಂದರೆ ಆಟೋಮ್ಯಾಟಿಕ್ಲಿ ವೆರಿಕೋಸ್ ವೇನ್ಸ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಡಾಕ್ಟರ್, ನೀವು ಮೊದಲನೇದಾಗಿ ಹೇಳಬೇಕಾದ್ರೆ ವೆರಿಕೋಸ್ ವೇನ್ಸ್ ಅಂದ್ರೆ ಏನು ಅಂತ ಹೇಳ್ತಾ ಇದ್ರಿ. ಅವಾಗ ಹೇಳಿದೆ ಇದು ಏಜ್ ರಿಲೇಟೆಡ್ ಸಮಸ್ಯೆ ಅಂತ. ಇದು ಹೇಗೆ ಏಜ್ ರಿಲೇಟೆಡ್ ಸಮಸ್ಯೆ ಆಗುತ್ತೆ ಮತ್ತೆ ಯಾವ ಏಜ್ ಅಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ? ಯೂಶುವಲಿ ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್ ದೀಸ್ ಆಲ್ ಸಿಂಪ್ಟಮ್ಸ್ ಅಂದರೆ ವೆರಿಕೋಸ್ ವೇನ್ ಸ್ವಲ್ಪ ಜಾಸ್ತಿ ಕಾಣಿಸ್ಬೋದು. ಏನಂದರೆ ತುಂಬ ಹೊತ್ತು ಸ್ಟ್ಯಾಂಡಿಂಗ್, ಆ್ಯಕ್ಚುಲಿ ದ್ಯಾಟ್ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ತುಂಬ ಹೊತ್ತು ಸ್ಟ್ಯಾಂಡಿಂಗ್ ಇದ್ದರೆ ಅಥವಾ ತುಂಬ ಕೂತಿದ್ದ ಜಾಗದಲ್ಲಿ ಕೆಲಸ ಇದ್ದರೆ, ಆ ಥರ ಸಿಟ್ಟಿಂಗ್ ಹ್ಯಾಬಿಟ್ಸ್ ತುಂಬ ಲಾಂಗ್ ಅವರ್ಸ್ ಇದ್ದರೆ ಅದರಿಂದನೂ ಕೂಡ ಬ್ಲಡ್ ಸರ್ಕ್ಯುಲೇಷನ್ ಅಫೆಕ್ಟ್ ಆಗುತ್ತೆ. ಸೊ ಏಜ್ ಹೇಳಬೇಕಾ ಅಂದರೆ ಯೂಶ್ವಲಿ 40 ಇಯರ್ಸ್ ಆದಮೇಲೆ, ಆ 40 ಇಯರ್ಸ್ ಆದಮೇಲೆ ಏನು ಎಕ್ಸಾಕ್ಟ್ಲಿ ಯಾವ ಥರ ಚೇಂಜಸ್ ಆಗ್ಬೋದು ಅಂದರೆ ಫಿಸಿಕಲಿ ದೇರ್ ಆರ್ ಚೇಂಜಸ್. ಫಾರ್ ಎಕ್ಸಾಂಪಲ್ ಡಿಜನರೇಷನ್ ಬಾಡಿಯಲ್ಲಿ ಆಗ್ತಾ ಇರುತ್ತೆ, ಅಥವಾ ಬಾಡಿಯಲ್ಲಿ ನ್ಯೂಟ್ರಿಷನಲ್ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ ಅಂದರೆ ಆಫ್ಟರ್ ದ ಏಜ್ ಆಫ್ 40 ಇಯರ್ಸ್. ಲೈಕ್ ಲೇಡೀಸ್, ಫಾರ್ ದ ಜೆಂಟ್ಸ್ ಆಲ್ಸೋ ದೇರ್ ಆರ್ ಹಾರ್ಮೋನಲ್ ಚೇಂಜಸ್. ಸೊ ಆ ಹಾರ್ಮೋನಲ್ ಚೇಂಜಸ್ ಇದ್ದಾಗನೂ ಕೂಡ ಬಾಡಿಯಲ್ಲಿ ಅದು ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಕೆಪಾಸಿಟಿ ಕಡಿಮೆ ಆದಾಗ, ಅಥವಾ ಥೈರಾಯ್ಡ್ ಲೆವೆಲ್ಸ್ ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಆ ಟೈಮ್ನು ಕೂಡ ವೆರಿಕೋಸ್ ವೇನ್ಸ್ ಅಂದರೆ ಅದು ಬ್ಲಡ್ ಸರ್ಕ್ಯುಲೇಷನಲ್ಲಿ ಅಫೆಕ್ಟ್ ಆಗುತ್ತೆ. ಸೊ 40 ಇಯರ್ಸ್ ಆದಮೇಲೆ ಬಾಡಿಯಲ್ಲಿ ನ್ಯಾಚುರಲ್ ಆಗಿ ಡಿಜನರೇಷನ್ ಪ್ರೊಸೀಜರ್ ಶುರು ಆಗುತ್ತೆ, ನಡೀತಾ ಇರುತ್ತೆ. ಸೊ ಆ ಟೈಮ್ ನೀವು ಕರೆಕ್ಟಾಗಿ ಸಪೋರ್ಟ್ ಕೊಟ್ಟಿಲ್ಲ, ನ್ಯೂಟ್ರಿಷನ್ ಕರೆಕ್ಟಾಗಿ ತಗೊಳ್ಳಲ್ಲ ಅಂದರೆ ಸಮಸ್ಯೆ ಜಾಸ್ತಿ ಬರುತ್ತೆ. ಈಗ ಕ್ಯಾಲ್ಶಿಯಂ ಕಡಿಮೆ ಇದ್ದರೆ ಬ್ಲಡ್ ವೆಸಲ್ಸಲ್ಲಿ ಅದು ವಾಲ್ಸ್ ಇರುತ್ತೆ. ಸೊ ಆ ವಾಲ್ಸ್ಗೆ ಅಂದರೆ ಒಂದು ಫರ್ಮ್ ಸ್ಟ್ರಕ್ಚರ್ ಇರುತ್ತೆ. ಸೊ ಆ ವಾಲ್ಸಲ್ಲಿ ಇಲಾಸ್ಟಿಸಿಟಿ ಕಡಿಮೆ ಆಗುತ್ತೆ. ಇಲಾಸ್ಟಿಸಿಟಿ ಕಡಿಮೆ ಇದ್ದರೆ ಅದು ಸ್ಟಿಫ್ನೆಸ್ ಬರುತ್ತೆ, ಅಂದರೆ ಕಾಲಲ್ಲಿ ಬ್ಲಡ್ ವೆಸಲ್ಸ್ ತುಂಬ ಸ್ಟಿಫ್ ಆಗಿರುತ್ತೆ. ಸೊ ಆ ಸ್ಟಿಫ್ನೆಸ್ಸಿಂದ ಮತ್ತೆ ವಾಲ್ಸ್ ಓಪನ್ ಕ್ಲೋಸ್ ಮಾಡೋಕೆ ಆಗಲ್ಲ. ಸೊ ಆ ಟೈಮ್ ಸಮಸ್ಯೆ 40 ಇಯರ್ಸ್ ಆದಮೇಲೆ
ಜಾಸ್ತಿ ಆಗುತ್ತೆ. ಡಾಕ್ಟರ್ ಹೇಳ್ತಾ ಇದ್ರಿ ಹೆಚ್ಚಾಗಿ ಕುತ್ಕೊಂಡು ಕೆಲಸ ಮಾಡೋರಲ್ಲಿ ಮತ್ತೆ ನಿಂತ್ಕೊಂಡು ಕೆಲಸ ಮಾಡೋರಲ್ಲಿ ಈ ವೆರಿಕೋಸ್ ವೇನ್ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ. ಈ ಕಂಡಕ್ಟರ್ ಆಗಿರಲಿಲ್ಲ, ಟೀಚರ್ಸ್ ಆಗಲಿ, ಅವ್ರ ಕೆಲಸನೇ ಅದಾಗ್ಬಿಟ್ಟಿರುತ್ತೆ. ಸೊ ಅವ್ರು ಏನೆಲ್ಲ ಪ್ರಿಕಾಷನ್ಸ್ ನ ತೆಗೆದುಕೊಳ್ಬಹುದು ಅಂತ? especially work related, this is we call it as a occupational hazard. So ಆ ರೀತಿ ಆಕ್ಯುಪೇಷನ್ ಇದ್ದಾಗ ಪ್ರಿಕಾಷನ್ಸ್ ಅಂದರೆ ಲಾಂಗ್ ಅವರ್ಸ್ ನಿಂತ್ಕೋಬಾರ್ದು ಅಥವಾ ಕೂತ್ಕೋಬಾರ್ದು. ಸೊ ಡೋಂಟ್ ಸ್ಟ್ಯಾಂಡ್ ಫಾರ್ ಲಾಂಗ್ ಅವರ್ಸ್. ಎಸ್ಪೆಷಲಿ ಕಂಡಕ್ಟರ್ಸ್ ಇದ್ದರೆ ಕಂಡಕ್ಟರ್ಸ್ಗೆ ಕಂಟಿನ್ಯೂಯಸ್ಲಿ ಒಂದು ರೂಟ್ ಕಂಪ್ಲೀಟ್ ಮಾಡಬೇಕಾಗತ್ತೆ. ಸೊ ರಶ್ ಇದ್ದರೆ ಅವ್ರಿಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಬಟ್ ಯಾವಾಗ ಟೈಮ್ ಸಿಗುತ್ತೆ ಅಟ್ಲೀಸ್ಟ್ ಆ ಟೈಮ್ ನೀವು ಕಾಲು ಸ್ವಲ್ಪ ಸ್ಟ್ರೇಟ್ ಮಾಡಿ ಅಥವಾ ದಿಂಬು ಹಾಕಿ ಅಥವಾ ಸ್ವಲ್ಪ ಕಾಲು ರೇಸ್ ಮಾಡಿ ಕೂತ್ಕೊಳ್ತೀರಾ ಅಂದರೆ ಅದು ಸಪೋರ್ಟ್ ಸಿಗ್ಬೋದು, ಆ ಥರ ಹೇಳ್ತೀವಿ. ಎಸ್ ಡಾಕ್ಟರ್, ವೆರಿಕೋಸ್ ವೇನ್ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ವಿ. ಇನ್ನು ಅನುವಂಶೀಯತೆ ಕೂಡ ಈ ವೆರಿಕೋಸ್ ವೇನ್ ಸಮಸ್ಯೆಗೆ ಕಾರಣ ಆಗುತ್ತೆ. ಯಾವ ರೀತಿಯ ಕಾರಣ ಆಗುತ್ತೆ? ಯೂಶ್ವಲಿ ಜೆನೆಟಿಕ್ ಫ್ಯಾಕ್ಟರ್ಸಿಂದ ನಮ್ಮ ದೇಹದಲ್ಲಿ ಸ್ವಲ್ಪ ಜೆನೆಟಿಕ್ ಕೋಡ್ಸ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಆ ಕೋಡ್ಸಿಂದ ಕೆಲವೊಂದು ಸರಿ ಅದು ಫಾರ್ ಎಕ್ಸಾಂಪಲ್ ಡಯಾಬಿಟೀಸ್ ಇದ್ದರೆ ಜನ್ರೇಷನ್ಸ್ ವೈಸ್, ಸೊ ಆ ಡಯಾಬಿಟೀಸ್ ಇದ್ದರೆ ಬ್ಲಡ್ ವೆಸಲ್ಸ್ ಅಥವಾ ಹೈಪರ್ ಟೆನ್ಷನ್ ಇದ್ದರೆ ಆ ಬ್ಲಡ್ ವೆಸಲ್ಸಲ್ಲಿ ಡೆಫಿನೆಟ್ಲಿ ಚೇಂಜಸ್ ಆಗುತ್ತೆ ಅಥವಾ ಬೇಗ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದು ಅನುವಂಶಿಕತೆ ಥರ, ದ್ಯಾಟ್ ಈಸ್ ಒನ್ ಆಫ್ ದ ಹೈಪೋಥೆಸಿಸ್ ಆ ಥರ ಹೇಳ್ಬೋದು. ಅದರಲ್ಲಿ ಇನ್ನು ರಿಸರ್ಚ್ ನಡೀತಾ ಇದೆ. ಬಟ್ ಯೂಶ್ವಲಿ ಜೆನೆಟಿಕ್ ಕೋಡ್ಸ್ ಏನಾದರೂ ಟ್ರಿಗರ್ ಆದಮೇಲೆ ವೆರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಕೂಡ ವೆರಿಕೋಸ್ ವೇನ್ಸ್ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ವಿ. ಇದರಿಂದ ತಾಯಿ ಮತ್ತೆ ಮಗುಗೆ ಇಬ್ಬರಿಗೂ ಕೂಡ ಸಮಸ್ಯೆ ಉಂಟಾಗುತ್ತೆ? ನೋ, ಬಿಕಾಸ್ ತಾಯಿಗೆ ಸಮಸ್ಯೆ ಡೆಫಿನೆಟ್ಲಿ ಆಗುತ್ತೆ, ಬಟ್ ಮಗುಗೆ ಆಗೋಕ್ಕೆ ಚಾನ್ಸಸ್ ಇರಲ್ಲ. ಯಾಕೆ ಅಂದರೆ ವೂಂಬಲ್ಲಿ ಇದ್ದಾಗ ಅವ್ರದ್ದು ಬ್ಲಡ್ ಸರ್ಕ್ಯುಲೇಷನ್ ಅದು ಎಲ್ಲ ಮದರ್ ಮೇಲೆ ಅಲ್ಲಿ ಡಿಪೆಂಡ್ ಇರುತ್ತೆ. ಸೊ ದೀಸ್ ವೆರಿಕೋಸ್ ವೇನ್ಸ್ ಮೇನ್ ಸಮಸ್ಯೆ ಅಂದರೆ ಅದು ಆ್ಯಂಟಿ ಗ್ರಾವಿಟೇಷನಲ್ ಫೋರ್ಸಿಂದ ಕರೆಕ್ಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಅಥವಾ ವಾಲ್ಸಲ್ಲಿ ಶಕ್ತಿ ಇಲ್ಲ, ಅದರಿಂದ ವೆರಿಕೋಸ್ ವೇನ್ಸ್ ಬರುತ್ತೆ. ಸೊ ಮಗುಗೆ ಆಗೋಕ್ಕೆ ಚಾನ್ಸಸ್ 100% ಕಡಿಮೆ ಇರುತ್ತೆ, ನೀಲ್ ಹೇಳ್ತೀವಿ. ಇನ್ನು ಪ್ರೆಗ್ನೆನ್ಸಿ ಟೈಮಲ್ಲಿ ಈ ವೆರಿಕೋಸ್ ವೇನ್ ಸಮಸ್ಯೆ ತಾಯಿ ಅಂದರೆ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಕಾಣಿಸ್ಕೊಳ್ಬಾರ್ದು ಅಂತ ಹೇಳಿದ್ರೆ ಯಾವೆಲ್ಲ ಪ್ರಿಕಾಷನ್ಸ್ ನ ತೆಗೆದುಕೊಳ್ಬಹುದು? ಯೂಶ್ವಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕರೆಕ್ಟ್ ಅಂದರೆ ಎಕ್ಸಸೈಸ್ ಶೆಡ್ಯೂಲ್ ಕರೆಕ್ಟ್ ಇರಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಅಟ್ ಎ ಟೈಮ್ ಕಂಟಿನ್ಯೂಸ್ಲಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬಾರ್ದು ಅಥವಾ ನಿಂತ್ಕೋಬಾರ್ದು. ಬಟ್ ಕಂಪಲ್ಸರಿ 30 to 45 ಮಿನಿಟ್ಸ್ ವಾಕ್ ಮಾಡಬೇಕು. ಆ ವಾಕ್ ಮಾಡುವಾಗ ಅದು ಕಾಫ್ ಮಸಲ್ಸ್ಗೆ ಕಾಂಟ್ರಾಕ್ಷನ್ಸ್ ಆಗುತ್ತೆ. ಸೊ ಆ ಕಾಂಟ್ರಾಕ್ಷನ್ಸಿಂದ ಬ್ಲಡ್ ಸರ್ಕ್ಯುಲೇಷನ್ ಕರೆಕ್ಟಾಗಿ ನಡೀತಾ ಇರುತ್ತೆ. ಸೊ ಆ ಟೈಮ್ ಪ್ರೆಗ್ನೆನ್ಸಿ ಟೈಮಲ್ಲಿ ನ್ಯೂಟ್ರಿಷನಲ್ ಫೋಕಸ್ ಚೆನ್ನಾಗಿ ಇರಬೇಕು. ಅಂದರೆ ಫುಡ್ಸ್ ಬ್ಯಾಲೆನ್ಸ್ ಫುಡ್ ಹೇಳ್ತೀವಿ. ಸೊ ಆ ಬ್ಯಾಲೆನ್ಸ್ ಫುಡ್ ತಿನ್ನಬೇಕು. ಪ್ಲಸ್ ಪ್ರೆಗ್ನೆನ್ಸಿ ಟೈಮಲ್ಲಿ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ನಿಮ್ಮ ಡಾಕ್ಟರ್ ಜೊತೆ ಒಂದು ಮಾತಾಡಿಬಿಟ್ಟು ಅದು ಏನಾದರೂ ಬ್ಲಡ್ ಟೆಸ್ಟ್ ಏನಾದರೂ ಅದರಲ್ಲಿ ವ್ಯತ್ಯಾಸ ಇದ್ದರೆ ಅದು ಕರೆಕ್ಟ್ ಮಾಡಬೇಕು. ಸೊ ಹಾರ್ಮೋನಲ್ ವ್ಯತ್ಯಾಸ ಕರೆಕ್ಟ್ ಮಾಡೋಕ್ಕೆ ತುಂಬ ಈಸಿ ಇರುತ್ತೆ. ಕೆಲವೊಂದು ಸರಿ ವಾಕ್ ಮತ್ತು ಇದು ನ್ಯೂಟ್ರಿಷನ್ ಅದು ಎಲ್ಲ ಪೇಷಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ ಪೇಷಂಟ್ ಎಷ್ಟು ಪೇಷಂಟ್ ಅವೇರ್ನೆಸ್ ಇದ್ದರೆ ಪೇಷಂಟ್ಗೆ ಆ ಥರ ವೆರಿಕೋಸ್ ವೇನ್ಸ್ ಬರೋಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇದೆ. ಇನ್ನು ಲೈಫ್ ಸ್ಟೈಲ್ ಮತ್ತು ಫುಡ್ ಅನ್ನೋದಂತೂ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸೊ ಲೈಫ್ ಸ್ಟೈಲ್ ಮತ್ತು ಫುಡ್ಡಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು? ಅಂದರೆ ಯೋಗ, ಎಕ್ಸಸೈಸ್ ಆ ಥರದಲ್ಲಿ ಏನೆಲ್ಲ ಮಾಡ್ಕೋಬೇಕು ಅಂತ ಚೇಂಜಸ್? ಎಸ್, ಯೂಶ್ವಲ್ ಪಾಪ್ಯುಲೇಷನ್ಗೆ ಹೇಳಬೇಕಂದ್ರೆ ಫುಡ್ಡಲ್ಲಿ ನಿಮ್ಮ ಬ್ಯಾಲೆನ್ಸ್ ಫುಡ್ WHO ಯೂಶ್ವಲಿ ಇನ್ಸ್ಟ್ರಕ್ಟ್ಸ್ ಫಾರ್ ದ ಬ್ಯಾಲೆನ್ಸ್ ಫುಡ್. ಸೊ ಬ್ಯಾಲೆನ್ಸ್ ಫುಡ್ ಅಂದರೆ ಕರೆಕ್ಟ್ ಪ್ರಮಾಣದಲ್ಲಿ ಪೋರ್ಷನ್ ಕಾರ್ಬೋಹೈಡ್ರೇಟ್ಸ್ ಇರಬೇಕು. ಫ್ಯಾಟಿ ಫುಡ್ ಅಂದರೆ ಮನೆಯಲ್ಲಿ ಮಾಡಿರೋದು ಘೀ ತುಪ್ಪ ಅಥವಾ ಬೆಣ್ಣೆ ಅದು ಮನೆಯಲ್ಲಿ ಮಾಡಿರೋದು ಫ್ಯಾಟಿ ಫುಡ್ ತುಂಬ ಒಳ್ಳೆ ಇರುತ್ತೆ. ಸೊ ಅದು ನಮ್ಮ ಫುಡ್ ಪ್ಲೇಟಲ್ಲಿ ಡೆಫಿನೆಟ್ಲಿ ಇರಬೇಕು. ಪ್ಲಸ್ ಮನೆ ಇರೋದು ವೆಜಿಟೇಬಲ್ಸ್, ಬಾಯ್ಲ್ಡ್ ವೆಜಿಟೇಬಲ್ಸ್ ಅದು ಚೆನ್ನಾಗಿ ತಿನ್ನಬೇಕಾಗತ್ತೆ. ಪೋರ್ಷನ್ ವೈಸ್ ಹೇಳಿದರೆ ಪ್ರೋಟೀನ್ಸ್ ಮತ್ತು ಕಾರ್ಬೋಹೈಡ್ರೇಟ್ಸ್ ಅದು ಪೋರ್ಷನ್ ಸ್ವಲ್ಪ ಕರೆಕ್ಟಾಗಿ ಬ್ಯಾಲೆನ್ಸ್ ಇದ್ದರೆ ಈ ಥರ ಡೆಫಿಷಿಯನ್ಸೀಸ್ ಬಾಡಿಯಲ್ಲಿ ಆಗಲ್ಲ. ಸೆಕೆಂಡ್ ಥಿಂಗ್, ಲೈಫ್ ಸ್ಟೈಲ್ ಚೇಂಜಸಲ್ಲಿ ಮೊದಲು ಹೇಳಿದ ಪ್ರಕಾರ ಆಕ್ಯುಪೇಷನಲ್ ಏನಾದರೂ ಸಮಸ್ಯೆ ಇದ್ದರೆ ದ್ಯಾಟ್ ಈಸ್ ಒನ್ ಆಫ್ ದ ಮೇಂಟೈನಿಂಗ್ ಕಾಸ್. ಸೊ
ಮೇಂಟೈನಿಂಗ್ ಕಾಸ್ ಇದೆ, ಬಟ್ ಅದರಲ್ಲಿನೂ ಕೂಡ ಸ್ವಲ್ಪ ಚೇಂಜಸ್. ಫಾರ್ ಎಕ್ಸಾಂಪಲ್, ಅಟ್ ಎ ಟೈಮ್ 1 hour ನಿಂತ್ಕೋಬಾರ್ದು ಅಥವಾ ಕೂತ್ಕೋಬಾರ್ದು, ಸ್ವಲ್ಪ ಗ್ಯಾಪ್ ತಗೊಂಡ್ಬಿಟ್ಟು ಬ್ರೇಕ್ ತಗೊಂಡ್ಬಿಟ್ಟು ಸ್ವಲ್ಪ ಕೂತ್ಕೋಬೇಕು ಅಥವಾ ಓಡಾಡ್ತಾ ಇರಬೇಕು. ಆ ಥರ ಚೇಂಜಸ್ ವೇರಿಯೇಷನ್ಸ್ ಮಾಡ್ಬೋದು. ಟೈಮ್ ಟು ಟೈಮ್ ಊಟ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಮತ್ತು ಔಟ್ಸೈಡ್ ಫುಡ್ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಔಟ್ಸೈಡ್ ಫುಡಲ್ಲಿ ಕಾರ್ಬ್ಸ್ ಜಾಸ್ತಿ ಇರುತ್ತೆ, ಪ್ರೋಟೀನ್ಸ್ ಅಥವಾ ಫ್ಯಾಟಿ ಫುಡ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದರಿಂದ ಬ್ಲಡ್ ವೆಸಲ್ಸಲ್ಲಿ ಇದು ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ ಇರುತ್ತೆ ಸರ್ಕ್ಯುಲೇಷನ್ಗೆ. ಇನ್ನು ವೆರಿಕೋಸ್ ವೈನ್ ಸಮಸ್ಯೆಯಿಂದ ಬೇರೆ ಯಾವೆಲ್ಲ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ? ಕಾಂಪ್ಲಿಕೇಶನ್ಸ್ ಹೇಳ್ಬೋದು. ಸೊ ವೆರಿಕೋಸ್ ವೆನ್ಸ್ ಬಂದಾಗ ಯೂಶ್ವಲಿ ಕಾಲ್ ಮೇಲೆ ಏನಾದರೂ ಗಾಯ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದು ನಾನ್ ಹೀಲಿಂಗ್ ಅಲ್ಸರ್ ಹೇಳ್ತೀವಿ. ಸೊ ಆ ಥರ ನಾನ್ ಹೀಲಿಂಗ್ ಅಲ್ಸರ್ ಶುರು ಆಗಿದ್ಮೇಲೆ ಅದರಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಇರಲ್ಲ. ಸೊ ಆ ಆಕ್ಸಿಜನೇಟೆಡ್ ಬ್ಲಡ್ ಸಪ್ಲೈ ಇಲ್ಲ ಅಂದರೆ ಅದು ಗಾಯ ತುಂಬ ಜಾಸ್ತಿ ಆಗಿ ಆಂಪ್ಯುಟೇಷನ್ನು ಕೂಡ ಮಾಡೋ ಥರ ಪರಿಸ್ಥಿತಿ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಇದರ ಜೊತೆ ಈಚಿಂಗ್ ತುಂಬ ಜಾಸ್ತಿ, ವೆರಿಕೋಸ್ ಎಕ್ಸಿಮಾ ಹೇಳ್ತೀವಿ. ಸೊ ವೆರಿಕೋಸ್ ಎಕ್ಸಿಮಾ ಅಂದರೆ ಹಿಮೋಸಿಡೆರಿನ್ ಒಂದು ಕೆಮಿಕಲ್ ಇರುತ್ತೆ. ಸೊ ಆ ಹಿಮೋಸಿಡೆರಿನ್ ಕೆಮಿಕಲ್ ತುಂಬ ಜಾಸ್ತಿ ಲೀಕಿಂಗ್ ಶುರು ಆದಮೇಲೆ ಸ್ಕಿನ್ ಮೇಲೆ ಈಚಿಂಗ್ ಶುರು ಆಗುತ್ತೆ. ಸೊ ಆ ಈಚಿಂಗಿಂದ ಸ್ಕಿನ್ ಇನ್ಫ್ಲಮೇಷನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಅದಕ್ಕೆ ಇಸಬು ಅಂದರೆ ಎಕ್ಸಿಮಾ ಹೇಳ್ತೀವಿ. ಸೊ ಅದು ವೆರಿಕೋಸ್ ವೆನ್ಸ್ ಇದ್ದರೆ ಅದು ಎಕ್ಸಿಮಾ ತುಂಬ ಮುಖ್ಯತ್ವೆ ಪ್ರಮಾಣ ಕಾಣಿಸ್ಬೋದು. ಸೊ ವೆರಿಕೋಸ್ ಅಲ್ಸರ್ಸ್ ಇರುತ್ತೆ. ಅದು ವೆರಿಕೋಸ್ ಅಲ್ಸರ್ಸ್ ಅಂದರೆ ಅದು ಗಾಯ ಆಗಿ ಅದರಲ್ಲಿ ಏನಾದರೂ ಸಮಸ್ಯೆ ಅಂದರೆ ಜಾಸ್ತಿ ಹೀಲಿಂಗ್ ಬೇಗ ಆಗಲ್ಲ ಅಂದರೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಇಲ್ಲ ಅಂದರೆ ಅದು ಗಾಯ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ವೆರಿಕೋಸ್ ವೆನ್ಸ್ ಆದಮೇಲೆ ಕೆಲವೊಂದು ಸರಿ ಅದು ತೂಕ ಬರುತ್ತೆ. ಸೊ ಆ ತೂಕದಿಂದ ಡಿಸ್ಕಂಫರ್ಟ್ ತುಂಬ ಜಾಸ್ತಿ ಇರುತ್ತೆ, ಅಂದರೆ ನಡೆಯೋಕ್ಕೆ ಕಷ್ಟ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹೆವಿನೆಸ್, ಭಾರ, ಕಾಲ್ ಮೇಲೆ ತುಂಬ ಭಾರ ಥರ ಫೀಲಿಂಗ್ ಇದ್ದಾಗ ಮತ್ತು ಆ್ಯಕ್ಟಿವಿಟೀಸ್ ಕಡಿಮೆ ಆಗುತ್ತೆ. ಸೊ ಈ ಥರ ಎಲ್ಲ ಕಾಂಪ್ಲಿಕೇಶನ್ಸ್ ಹೇಳ್ಬೋದು. ಇನ್ನು ಡಾಕ್ಟರ್, ನಿಮ್ಮ ಹೋಮಿಯೋಕೇರ್ ಇಂಟರ್ನ್ಯಾಷನಲಲ್ಲಿ ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ? ಯೂಶ್ವಲಿ ಹೋಮಿಯೋಪ್ಯಾಥಿದಲ್ಲಿ ಪೇಷಂಟ್ಸ್ಗೆ ನಾನು ಫಸ್ಟು ಎಲ್ಲ ಹಿಸ್ಟ್ರಿ ತೊಗೊಂಡ್ಬಿಟ್ಟು ಹಿಸ್ಟ್ರಿ ಜೊತೆ ಯಾವ ಥರ ಲೈಫ್ ಸ್ಟೈಲ್ ಇದೆ ಆ ಲೈಫ್ ಸ್ಟೈಲಲ್ಲಿ ಫೋಕಸ್ ಮಾಡ್ತೀವಿ. ಅದರ ಜೊತೆ ಹೋಮಿಯೋಪ್ಯಾಥಿ ಮೆಡಿಸಿನ್ಸ್ ತೊಗೊಂಡ್ಮೇಲೆ ಅದು ವಾಲ್ಸ್ ಇರುತ್ತೆ. ಸೊ ಆ ವಾಲ್ಸ್ಗೆ ಸ್ಟ್ರೆಂತ್ ಕೊಡೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ವಾಲ್ಸ್ಗೆ ಸ್ಟ್ರೆಂತ್ ಸಿಗುತ್ತೆ ಅಂದರೆ ಆಟೋಮ್ಯಾಟಿಕ್ಲಿ ಬ್ಲಡ್ ಸರ್ಕ್ಯುಲೇಷನ್ಗೆ ಏನು ಅಬ್ಸ್ಟ್ರಕ್ಷನ್ಸ್ ಇರಲ್ಲ. ಸೊ ಅದರಲ್ಲಿ ಫೋಕಸ್ ಮಾಡ್ತೀವಿ. ಸೆಕೆಂಡ್ ಥಿಂಗ್ ಅಂದರೆ ಬ್ಲಡ್ ವೆಸಲ್ಸ್ದು ವಾಲ್ ಥಿಕ್ನೆಸ್ ಆಗಬಾರ್ದು. ಸೊ ಆ ವಾಲ್ ಥಿಕ್ನೆಸ್ ಆಗಬಾರ್ದು, ಅದಕ್ಕೆ ಮೆಡಿಸಿನ್ಸ್ ಪ್ಲ್ಯಾನ್ ಮಾಡ್ತೀವಿ. ಸೊ ಆ ಮೆಡಿಸಿನ್ಸಲ್ಲಿ ಕ್ಯಾಲ್ಶಿಯಮ್ ಇರುತ್ತೆ. ಸೊ ಕ್ಯಾಲ್ಶಿಯಮ್, ಮ್ಯಾಗ್ನೇಷಿಯಮ್ ಇರುತ್ತೆ. ಸೊ ಕೆಲವೊಂದು ಸರಿ ಪೊಟ್ಯಾಷಿಯಮ್ ಇರುತ್ತೆ. ಸೊ ಆ ಮಿನರಲ್ಸ್ ಅಥವಾ ಆ ಥರ ನ್ಯೂಟ್ರಿಷನಲ್ ಕೆಲವೊಂದು ಸರಿ ನ್ಯೂಟ್ರಿಷನ್ ತಗೊಂಡ್ಮೇಲೆನೂ ಕೂಡ ಅದು ಅಬ್ಸಾರ್ಬ್ ಆಗಲ್ಲ. ಸೊ ಅಸಿಮಿಲೇಷನ್ ಪ್ರೊಸೀಜರ್ ಸ್ಟಿಮ್ಯುಲೇಟ್ ಮಾಡ್ತೀವಿ. ಮತ್ತು ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಮೆಡಿಸಿನ್ಸ್ ಕೊಡ್ತೀವಿ. ಸೊ ಇಮ್ಯುನಿಟಿ ಬೂಸ್ಟ್ ಆಗಿದ್ಮೇಲೆ ಯೂಶ್ವಲಿ ಈ ಥರ ಹಿಮೋಸಿಡಿರಿನ್ ಥರ ಕೆಮಿಕಲ್ಸ್ ಉತ್ಪತ್ತಿ ಆಗಲ್ಲ. ಸೊ ಆ ಥರ ಹೋಮಿಯೋಪ್ಯಾಥಿ ಲೈನ್ ಆಫ್ ಮ್ಯಾನೇಜ್ಮೆಂಟ್ ಇರುತ್ತೆ. ಅದರ ಜೊತೆ ಯೋಗ, ಮೆಡಿಟೇಷನ್, ಎಕ್ಸಸೈಸ್ ಅದರ ಬಗ್ಗೆ ಗೈಡ್ಲೈನ್ಸ್ ಕೊಡ್ತೀವಿ. ಡಾಕ್ಟರ್ ಹೇಳ್ತಾರೆ ಶುಗರ್ ಇರುವವರಲ್ಲಿ ಈ ಸ್ವಲ್ಪ ಗಾಯ ಆದರೂ ಕೂಡ ತುಂಬ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅಂತ. ಸೊ ಇನ್ನು ವೆರಿಕೋಸ್ ವೈನ್ಸ್ ಕಾಣಿಸ್ಕೊಂಡ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ ಅವರಲ್ಲಿ? ಎಸ್, ಡಯಾಬಿಟೀಸ್ ಇದ್ದರೆ ಆಟೋಮ್ಯಾಟಿಕಲಿ ಬ್ಲಡ್ ಸರ್ಕ್ಯುಲೇಷನ್ ಎಫೆಕ್ಟ್ ಆಗುತ್ತೆ. ಈಗ ಬ್ಲಡ್ ಸರ್ಕ್ಯುಲೇಷನ್ ಎಫೆಕ್ಟ್ ಏನು ಕಾರಣ ಆಗುತ್ತೆ ಅಂದರೆ, ಡಯಾಬಿಟೀಸ್ ಇದ್ದರೆ ಅದು ಗ್ಲೂಕೋಸ್ ಬ್ಲಡಲ್ಲಿ ಹೋಗಿ ಅದರಿಂದ ಈಚಿಂಗ್ ಅಥವಾ ಏನಾದರೂ ಗಾಯ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಡಯಾಬಿಟೀಸ್ ಇದ್ರೆ ವೆರಿ ಕಾಮನ್ ಸಿಂಪ್ಟಮ್ ವೆರಿಕೋಸ್ ವೆನ್ಸ್ ಅಥವಾ ವೆರಿಕೋಸ್ ವೆನ್ಸ್ ಕಾಂಪ್ಲಿಕೇಶನ್ ಅಂದರೆ ನಾನ್ ಹೀಲಿಂಗ್ ಅಲ್ಸರ್ ಅಥವಾ ವೆರಿಕೋಸ್ ಅಲ್ಸರ್ ಹೇಳ್ತೀವಿ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವೆರಿಕೋಸ್ ವೈನ್ ಸಮಸ್ಯೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ, ಹಾಗಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ವೆರಿಕೋಸ್ ವೈನ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550001133 1800 10811212.